ಯಾಕೆ ಬ್ರೋ ಪ್ರಾಬ್ಲಮ್? ಯಾಕೆ ಬ್ಲಾಗ್ ಮಾಡಂಗಿಲ್ವಾ ಇಲ್ಲಿ? ಏನಕ್ಕೆ ಬ್ರೋ? ಸರಿ ನಾ ಇದು ಕ್ಯಾರ್ಪೇಟೆ ಹೋಗಿ ಬರ್ತೀನಿ. ಹಾ ಯಾರೋ ಒಂದು ಹುಡುಗಿ ಬರ್ತದ ನೋಡ್ಕೊ ಬರಕ್ಕೆ. ನೋಡ್ತೀರಾ? ತುಂಬಾ ನೋಡ್ತೀನಿ. ಫಾಲೋ ಮಾಡ್ಕೊಂಡಿದ್ದೀನಲ್ಲ. ಮಾಡ್ಕೊಂಡಿದ್ದೀರಾ? ಥ್ಯಾಂಕ್ ಯು. ಗಿಫ್ಟ್ ಇವ್ರ ಅಮ್ಮ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇವಳಿಗೆ ನಮ್ಮಮ್ಮ ಅಂದ್ರೆ ಇಷ್ಟ, ನನಗೆ ಇವ್ರಮ್ಮ ಅಂದ್ರೆ ಇಷ್ಟ. ಇವಳು ಕಣ್ಣು ನೋಡ್ರಿ ಹೆಂಗ್ ಕಾಣಿಸುತ್ತೆ. ಈ ಕಡೆ ನೋಡು. ಸ್ಲೋ ಮೋಷನ್ ನೋಡ್ತೀಯಾ? ಓಕೆ ಸ್ಲೋ ಮೋಷನ್ ನೋಡು. ಹಾಂ ಹೇ ಗೈಸ್, ನಮಸ್ಕಾರ, ಲವ್ ಲಾಟ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ತುಂಬಾ ಎಕ್ಸೈಟ್ ಆಗಿ ನೀವು ವ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಯಾಕೆಂತಂದ್ರೆ ಇವತ್ತಿನ ವ್ಲಾಗ್ ಏನು ಅಂತ ನೀವು ತಮ್ಮನೇಲಿ ನೋಡಿರ್ತೀರಾ. ಎಕ್ಸ್ಟ್ರಾ ನಾನು ಹೇಳೋದೇನು ಬೇಕಾಗಿಲ್ಲ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ. ನಿಮ್ಮೆಲ್ರಿಗೂ ತೋರಿಸ್ತಾ ಇದೀನಿ ಒಬ್ರು ವ್ಯಕ್ತಿನ, ಒಬ್ರು ಸ್ಪೆಷಲ್ ಪರ್ಸನ್ ತೋರಿಸ್ತಾ ಇದೀನಿ. ಯಾಕೆ ಶಾಕ್ ಆಗ್ತಿದ್ಯಾ? ಸೊ ಸ್ಪೆಷಲ್ ಪರ್ಸನ್ ತೋರಿಸ್ತಾ ಇದೀನಿ. ಆಕ್ಚುಲಿ ಇವನು ನೋಡಿಲ್ಲ. ನಾನು ಫಸ್ಟ್ ಟೈಮು ಮೀಟ್ ಆಗ್ತಿರೋದು. ಯಾಕೋ ಮಚ್ಚ ಗಟ್ಟಿಯಾಳು ಬುಲೆಟು ಗಟ್ಟಿಯಾಳು. ಚೆನ್ನಾಗಿ ರೆಡಿ ಆಗಿದ್ದೀನ? ನೋಡ್ಬಿಡ್ರಿ ಹೆಂಗಿದೆ ನನ್ನ ಔಟ್ಫಿಟ್, ಕಮೆಂಟ್ ಮಾಡ್ರಿ. ನಾನು ಹೀರೋನೇ ತಾನೆ? ಜನ ನನ್ನ ಅವಾಗಲೇ ಹೀರೋ ಅಂತ ಕನ್ಸಿಡರ್ ಮಾಡ್ಬಿಡಿದ್ರೆ ನಾನೇನು ಎಕ್ಸ್ಟ್ರಾ ಏನೋ ಹೇಳೋದು ಬೇಕಾಗಿಲ್ಲ. ನಿಮ್ಗೆ ಯಾವತ್ತಿದ್ರು ನಿಮ್ಮ ಪಾಲಿಗೆ ಅಥವಾ ನನ್ನ ಪಾಲಿಗೆ ನೀವು ದೇವರು, ನಿಮ್ಮ ಪಾಲಿಗೆ ನಾನು ಹೀರೋನೇ. ಏನು ಮಚ್ಚ? ಸೊ ಗೈಸ್, ತಮ್ಮನೇಲಿ ನೋಡಿರ್ತೀರಾ, ಏನು ಹೇಳೋದನ್ನ ಬೇಕಾಗಿಲ್ಲ. ಆ್ಯಕ್ಚುಲಿ ನಾನು ಇವತ್ತು ತುಂಬ ಎಕ್ಸೈಟ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಹೋಗ್ಬೇಕು, ಸ್ವಲ್ಪ ಕೇರ್ಪಡೆ ಹೋಗಿ ಮ್ಯಾಚಿಂಗ್ ಡ್ರೆಸ್ ಹಾಕೊಳ್ಳೋಣ ಅನ್ಕೊಂಡೆ. ಮ್ಯಾಚಿಂಗ್ ಡ್ರೆಸ್ಸು ಮಚ್ಚ. ಸೊ ಗೈಸ್ ಹೋಗೋಣ ಬನ್ನಿ. ಈಗ ಕೇರ್ಪಡೆ ಹೋಗ್ಬೇಕು ನಾನು. ಆ್ಯಕ್ಚುಲಿ ಕೇರ್ಪಡೆ ಹೋಗಿ ಒಂದು ಮ್ಯಾಚಿಂಗ್ ಸ್ವಲ್ಪ ಡ್ರೆಸ್ ತೊಗೊಳ್ಳೋಣ ಅಂತ ಇದೀನಿ. ಆಮೇಲೆ ನಂದು ಚಪ್ಪಲ್ ಬೇರೆ ಹಳೇದಾಗ್ಬಿಟ್ಟಿದೆ. ಸೊ ಚಪ್ಪಲ್ನ ಹೊಸ ತಗೊಬೇಕು. ನೀನು ಅನ್ಕೊಂತ ಇರ್ತೀಯಲ್ಲ, ಇನ್ನೊಂದು ಹುಡುಗಿರೋ ಚಪ್ಪಲ್ ನೋಡಿ ಇದು ನೋಡಿ ಬರಲ್ಲ ಅಂತ. ಬಟ್ ಹುಡುಗಿ ನೋಡ್ಬೇಕು. ಹಾಂ, ಒಂದು ಮಾತು ಹೇಳ್ತೀನಿ, ಹೇಳು ಮಚ್ಚ. ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಹುಡುಗಿರೆಲ್ಲ ಯಾಕೆ ಏನಂತೀರಾ ಅಷ್ಟೇ. ಗೈಸ್ ಹೋಗ್ತಾ ಇದೀನಿ ಸೀರಿಯಸ್ಲಿ. ಹೋಗಿದ್ದು ಮಾತಾಡ್ಸ್ಕೊಂಡು ಆ್ಯಕ್ಚುಲಿ ಇವತ್ತಿನ ಡೇ ಏನಿರುತ್ತೆ ಅಂತ ಫುಲ್ ವಿಡಿಯೋ ನೋಡ್ರಿ. ವ್ಲಾಗ್ ಚಿಕ್ಕದೇ ಆಗಿರುತ್ತೆ ಅನ್ಕೋತೀನಿ. ಸೊ ಫುಲ್ ವ್ಲಾಗ್ ನೋಡ್ರಿ, ಸಕ್ಕದ ಕ್ರೇಜಿ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಮೀಟ್ ಮಾಡೋಣ ಬನ್ನಿ. ಗೈಸ್ ನಮ್ಮ ಮಮ್ಮಿ ನೋಡ್ರಿ ಇಲ್ಲಿ ಕೂತಾಳೆ, ಹೊಸ ಸೀರೆ ಹಾಕೊಂಡು ಇದಾಕೊಂಡು. ಹೊಸ ಸೀರೆ. ಸರಿ ನಾ ಇದು ಕ್ಯಾರ್ಪೇಟೆ ಹೋಗಿ ಬರ್ತೀನಿ. ಹಾ ಯಾರೋ ಒಂದು ಹುಡುಗಿ ಬರ್ತದ ನೋಡ್ಕೊ ಬರಕ್ಕೆ. ನಿಜವಾಗ್ಲೂ ಹುಡುಗಿ ನೋಡಕ್ ನಮ್ಮ ಮಮ್ಮಿ. ಗೈಸ್ ನಿಜವಾಗ್ಲೂ ನಮ್ಮ ಮಮ್ಮಿ ನಂಬ್ತಾರೆ, ನಿಜವಾಗ್ಲೂ ಹುಡುಗಿ ನೋಡಕ್ ಹೋಗ್ತಾರದು. ನಿಜ ಕರ್ಕೊಂಡೇ ಬಂದ್ಬಿಟ್ಟು ನಾನ್ ಕರ್ಕೊಂಬಂದ್ರೆ ಆಮೇಲೆ ಮಮ್ಮಿ ಬೇಡ ನೋಡು ಸುಮ್ಮನೆ ಕರ್ಕೊಂಬರ್ನವಳ ಮನೆಗೆ. ಕರ್ಕೊಂಬಂದ್ರೆ ಹೆಂಗ್ ನೋಡ್ಕೊಂಡಿ? ಸರಿ ವಿಡಿಯೋ ತೋರಿಸ್ತೀನಿ ಸುಮ್ಮನೆ ಸಂಜೆಗೆ ಬಂದು ನಿನ್ಗೆ. ಹೆಂಗಾಗ ಹಾ ಕರ್ಕೊಂಬರ್ನಾ? ಸರಿ ಆಯ್ತು, ಕರ್ಬಿಡ ಹೋಗ್ಬಿಡ್ತೀನಿ. ತಾತ ಇಲ್ಲ ಅಲ್ಲಿ. ಗೈಸ್ ನಮ್ಮ ಮಮ್ಮಿ ನಾನು ಹೇಳೋದು ತಮಾಷೆ ಅನ್ಕೊಬಿಟ್ಟವಳೆ. ಹುಡುಗಿ ನೋಡಕ್ ಹೋಯ್ತಾರದು ಈಗ ರೆಡಿಯಾಗಿ ಹಿಂಗೆ. ಯಾಕೆ ಚೆನ್ನಾಗಿ ಕಾಣಿಸ್ತಲ್ವಾ? ಈಗ ಚೆನ್ನಾಗಿ ಹೋಯ್ತಲ್ವಾ? ಹುಡುಗಿರು ನಮ್ಮ ಬಟ್ಟೆ ನೋಡಿ ಇಷ್ಟಪಡ್ಬಾರ್ದು, ನಮ್ಮ ಮನ್ಸು ನೋಡಿ ಇಷ್ಟಪಡ್ಬೇಕಲ್ಲ ಮಮ್ಮಿ. ಪಕ್ಕ ಸರಿ ಆಯ್ತು. ಹುಡುಗಿ ನೋಡಕ್ ಹೋಯ್ತಾನೆ ಅಮ್ಮ. ಹುಡುಗಿ ನೋಡಕ್ ಹೋಯ್ತಾನೆ. ಹೋಗಿ ನೋಡ್ಕೊಬರೋಣ. ಕರ್ಕಬ ಅಂತ ನಮ್ಮ ಮಮ್ಮಿನ ಅಂತಾಳೆ. ಕರ್ಕೊಬೋದಿನ ತಡ್ರಿ ಮನೆಗೆ. ಗೈಸ್ ನಮ್ಮ ಅಮ್ಮನಿಗೆ ನಂಬಿಕೆ ಇಲ್ಲ ನಾನು ಹುಡುಗಿ ನೋಡಕ್ ಹೋಯ್ತೀನಿ ಅಂತಂದ್ರೆ. ವಿಡಿಯೋ ಮಾಡ್ಕೊಂಬಂದು ತೋರಿಸಿದ್ರೆ ಮಾತ್ರ ನಂಬೋದು. ಸೊ ಹಿಂಗ್ ಮುಚ್ಚಿ ಹಿಂಗ್ ತೆಗೆಯೋಷ್ಟರಲ್ಲಿ ಕೇರ್ಪಡೆಲಿರ್ತೀನಿ. ಓಕೆ ಲೆಟ್ಸ್ ಗೋ. ಗೈಸ್ ಕೇರ್ಪಡೆಲಿ ಇದೀನಿ. ನನ್ನ ಮಗ ನನ್ನ ಗೃಹ ಪ್ರವೇಶ ಕರೆದಿದ್ದ ನೋಡ್ರಿ. ನನ್ನ ಮಗ ಬರ್ತಾವನೆ. ಏನಪ್ಪ ನೋಡ್ತೀರಾ? ತುಂಬಾ ನೋಡ್ತೀನಿ. ಫಾಲೋ ಮಾಡ್ಕೊಂಡಿದ್ದೀನಲ್ಲ. ಮಾಡ್ಕೊಂಡಿದ್ದೀರಾ? ಥ್ಯಾಂಕ್ ಯು. ಇಲ್ಲ ಈಗ ಮಾಡ್ಬೇಕು. ನನ್ನ ಮಗನೇ ಇವತ್ತು ನಿನಗೆ ಒಬ್ಳು ನಮ್ಮನ್ನು ತೋರಿಸ್ತೀನಿ. ಖುಷಿಯಾಗು. ಮಗನಿಗೆ ಎಲ್ಲೈತಿ ಇರೋದಳು ಈಗ ನಿಮ್ಮ ಅಮ್ಮನಿಗೆ ಸ್ವೀಟು, ಚಾಕ್ಲೇಟು, ಆಮೇಲೆ ನನಗೆ ಒಂದು ಜೊತೆ ಚಪ್ಪಲಿ ತಗೊಂಡು ಬಂದ್ಬಿಡ.
ಚೆನ್ನಾಗಿ ಕಾಣಿಸ್ತಾ ಫಸ್ಟ್ ಟೈಮ್ ಮೀಟ್ ಮಾಡಕ್ ಹೋಗ್ತಾರ ನಿಮ್ಮಮ್ಮನ ಮಗನ ಅಪ್ಪನ ಮುಂದೆನೆ ಈ ತರ ಯಾಕ ಮಗನಿಗೆ ಅಂದ್ಯಾ ಗೈಸ್ ಬನ್ನಿ ಹೋಗೋಣ ಅಲ್ಲಿ ಹೋಗಿ ಬಟ್ಟೆ ತಗೊಂಡು ಒಂದು ಶರ್ಟ್ ತೊಗೊಂಡು ಮ್ಯಾಚಿಂಗ್ ಆಗೋಂಥದ್ದು ಒಂದು ಶರ್ಟ್ ತೊಗೊಂಡು ಹಂಗೆ ಸ್ಲಿಪ್ಪರ್ನು ತೊಗೊಂಡು ತಗೊಂಡು ಬೈ ಹಾಯ್ ಮಾಡ್ಬಿಡ್ರಿ ಬ್ಲಾಗ್ಗೆ ಒಂದು ಡ್ರೆಸ್ ತೋರಿಸ್ತೀನಿ ಆ ಕಲರ್ದು ಮ್ಯಾಚಿಂಗ್ ಒಂದು ಇದೇ ಥರದ್ದು ಈ ಥರದ್ದು ಶರ್ಟ್ ತೋರಿಸ್ಬೇಕು ಹಾಂ ಓಕೆ ಪಕ್ಕ ಮ್ಯಾಚಿಂಗು ವಿಡಿಯೋ ಮಾಡಿದ್ರೆ ರೀಲ್ಸ್ ಮಾಡಿದ್ರೆ ಫುಲ್ ಇದಾಗ್ಬಿಡ್ಬೇಕು ತಡ್ರಿ ಈಗ ತೋರಿಸ್ತೀನಿ ಮ್ಯಾಚಿಂಗ್ದು ಗೈಸ್ ನನ್ನ ಮಗನ ಕರ್ಕೊಂಡು ಚಾಕ್ಲೇಟ್ ತಗೊಳ್ಳೋಣ ಅಂತ ಬಂದೀನಿ ಚಾಕ್ಲೇಟ್ ಈ ಸೆಕ್ಷನ್ ಅಲ್ಲಿ ಇಲ್ಲ ಆ ಸೆಕ್ಷನ್ ಆ ಕಡೆ ಸೈಡ್ ಇದೆ ಚಾಕ್ಲೇಟ್ ತಗೊಳ್ಳೋಣ ಅಂತ ಬಂದಿದೀವಿ ಚಾಕ್ಲೇಟ್ ಅಂದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಈ ತರ ಚಾಕ್ಲೇಟ್ ಬೇರೆ ಅನ್ಕೊಂಡಿದ್ದಾರೆ ಏಯ್ ಅವ್ರೇನು ಅನ್ಕೊಂಡಿಲ್ಲಪ್ಪ ನೀನೇನು ಅನ್ಕೊಂಡು ಯಾಕೆ ಬ್ರೋ ಪ್ರಾಬ್ಲಮ್ ಯಾಕೆ ಬ್ಲಾಗ್ ಮಾಡಂಗಿಲ್ವಾ ಇಲ್ಲಿ ಏನಕ್ಕೆ ಬ್ರೋ ಹೌದಾ ಒಂದಕ್ಕೂ ನಿಮ್ಗೆ ಲೈಕ್ ಕೊಡಿಲ್ಲ ನಾನು ಎಲ್ಲದಕ್ಕೂ ಲೈಕ್ ಕೊಟ್ಟಿದ್ದೀರಾ ನಿಮ್ಮನ್ನ ಮಾಡ್ಬೋದಲ್ವಾ ಓಕೆ ಥ್ಯಾಂಕ್ ಯು ಗೈಸ್ ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಹಂಗ್ ಮಾಡಿಬೇಕಾರೆ ಅಮ್ಮ ಯಾವ್ದು ಚೆನ್ನಾಗಿದೆ ನೋಡ್ರಿ ಎರಡರಲ್ಲಿ ಬ್ರೋ ಯಾವ್ದು ಚೆನ್ನಾಗಿದೆ ಇದು ತಗೊಳ್ಳಿ ಚೆನ್ನಾಗಿದೆ ಗಿಫ್ಟು ಇದೆ ಬಂದ ತಕ್ಷಣ ಇದನ್ನ ತಗೊಂಡೋಗಿ ಕೊಟ್ಬಿಡೋಣ ಬನ್ನಿ ಲೆಟ್ಸ್ ಗೋ ಹೋಗೋಣ ಗಾಯ್ಸ್ ಬಂದ್ಲು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಈಗ ಬರ್ತಾಳೆ ನೋಡಿ ಈಗ ಒಂದು ನಿಮಿಷ ಬಿಟ್ಟು ಏನ್ ಹೇಳ್ಬೇಕು ಇವಾಗ ಹಾಯ್ ಬೇಡ ಯಾವ ಕಡೆ ಇಲ್ಲ ಹತ್ತು ಆಯ್ತು ಇಲ್ಲಿ ಮಾತಾಡೋದು ಬೇಡ ಗೈಸ್ ಇಲ್ಲಿ ಏನು ಮಾತಾಡೋಷ್ಟು ಧೈರ್ಯ ಬರ್ತಿಲ್ಲ ಅಲ್ಲಿ ಹೋಗಿ ಮಾತಾಡೋಣ ಸರಿನಾ ಹೋಣ ಈ ನನ್ನ ಮಕ್ಕದ ಎಕ್ಸ್ಪ್ರೆಷನ್ ನೋಡಿ ಇಲ್ಲಿ ಅಪ್ಪ ಹೆವಿ ಭಯ ಪಡ್ತಾ ಇದೀನಿ ಗೈಸ್ ಅಲ್ಲಿ ಹೋಗೋಣ ಅಲ್ಲಿ ಹೋಗ್ತೀನಿ ಮಾತಾಡ್ತೀನಿ ಈಗಲೇ ಎಷ್ಟು ಧೈರ್ಯ ಬರಲ್ಲ ಅಲ್ಲಿ ಹೋಗಿ ಮಾತಾಡೋಣ ಡಿಪ್ರೆಷನ್ ಸ್ನೇಹ ಅವರೇ ನನ್ನ ಕಡೆಯಿಂದ ನಿಮಗೆ ಸ್ಮಾಲ್ ಗಿಫ್ಟ್ ಓಪನ್ ಮಾಡಿ ನೋಡ್ರಿ ಇಷ್ಟ ಆಯ್ತಾ ಹುಡುಗಿಗೆ ಹಿಂಗೆಲ್ಲ ಗೈಸ್ ಕೊಟ್ಟು ಅಭ್ಯಾಸ ಇಲ್ಲ ಫಸ್ಟ್ ಟೈಮ್ ಕೊಡ್ತಾ ಇರೋದು ಚೆನ್ನಾಗಿದ್ಯಾ ಗೈಸ್ ನನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡ್ರಿ ಇಲ್ಲಿ ಒಂದ್ಸಲ ಸ್ಮೈಲ್ ಮಾಡ್ತೀನಿ ಒಂದ್ಸಲ ಬೇಜಾರಾಗ್ತೈತೆ ಏನೋ ಒಂಥರ ಅದು ಹೇಳ್ಕೊಳಕ್ಕಾಗಲ್ಲ ಅದನ್ನ ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು ಭಯ ಸ್ಮೈಲು ಇವೆಲ್ಲ ಮಾಡೋಣ ಬಾಲ್ ವಿಡಿಯೋ ಮಾಡೋಣ ನನ್ನ ತಂಗಿ ಕರೆದಿದ್ದೆ ಬರ್ತೀನಿ ಅಂತ ಅಂದು ಸ್ವಲ್ಪ ಬರೋದು ಲೇಟ್ ಆಗೋಯ್ತು ಮತ್ತೆ ಎಲ್ರಿಗೂ ಏನಂತ ಹೇಳಿದೀನಿ ಗೊತ್ತಾ ಏನಂತಾನು ಹೇಳಿದೀನಿ ವಿಡಿಯೋ ಮಾಡೋಣ ಆಯ್ತು ಮತ್ತೆ ಫ್ರೆಂಡ್ ಅಂತ ಹೇಳಿದೀನಿ ನಮ್ಮ ಅಮ್ಮನಿಗೂ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದ ಬೈಲಿಲ್ವಾ ಮಕ್ಕೆ ಇಲ್ಲಪ್ಪ ಆತರ ಏನ್ ಬೈಲಿಲ್ಲ ನಾನು ನೋಡಕ್ ಅಷ್ಟು ದೂರದಿಂದ ಬಂದಿದ್ದೀರಾ ನೋಡಿದೀರಾ ಏನ್ ಅನ್ನಿಸ್ತು ಗೈ ಸೀರಿಯಸ್ಲಿ ಏನ ನೀವು ಮಕನ ಫೇಸ್ ಟು ಫೇಸ್ ನೋಡಿಲ್ಲ ಈಗ್ಲೂ ನೋಡಕ್ ಭಯ ನನಗೆ ನೋಡ್ತಿಲ್ಲ ನಾನು ನೋಡಿ ಒಂದ್ಸತಿ ಪರವಾಗಿಲ್ಲ ಮತ್ತೆ ತಿನ್ಕೊಂಬಂದ ಇಲ್ಲ ಗೈಸ್ ನೋಡಿ ನನ್ಗೋಸ್ಕರ ಪಾಪ ನಾಷ್ಟನೂ ಮಾಡದೇನೆ ಬೆಳಗ್ಗೆಯಿಂದ ಹಿಂಗ್ ಬಂದವ್ರೆ ಮತ್ತೆ ಗೈಸ್ ಇವಾಗ ನೋಡ್ದೆ ಫೇಸ್ ಟು ಫೇಸ್ ಮುಖ ಎಲ್ಲ ರೆಡ್ ಆಗ್ಬಿಟ್ಟೈತೆ ಗೈಸ್ ಇವ್ರದು ಫುಲ್ ರೆಡ್ ಪಿಂಕ್ ಆಗ್ಬಿಡೈತಾ ಒಂಥರ ಯಾವ ತರ ಭಯ ಖುಷಿ ಏನಾನ ಇರುತ್ತಲ್ಲ ಅದಕ್ಕೆ ಯಾಕೆ ಅಂದ್ರೆ ಭಯ ಯಾಕೆ ಅಂದ್ರೆ ಅದು ಹುಡುಗರಿಗೆ ಮಾತ್ರ ಆ ಥರ ಅನ್ಸುತ್ತೆ ಏನೋ ಗೊತ್ತಿಲ್ಲ ಕಾಣಿಸ್ತಿದ್ಯಾ ಚೆನ್ನಾಗಿ ಕಾಣಿಸ್ತಿದ್ಯಾ ಏನಿಲ್ಲ ಅಮ್ಮ ಏನೋ ಅಂದಿಲ್ವಾ ಗೈಸ್ ಆಮೇಲೆ ಇನ್ನೊಂದೇನು ಅಂತಂದ್ರೆ ಇವಳಿಗಿಂತ ಇವ್ರ ಅಮ್ಮನೇ ಚೆನ್ನಾಗಿರೋದು ತುಂಬಾ ನನಗೆ ಇವ್ರ ಅಮ್ಮ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇವಳಿಗೆ ನಮ್ಮಮ್ಮ ಅಂದ್ರೆ ಇಷ್ಟ ನನಗೆ ಇವ್ರಮ್ಮ ಅಂದ್ರೆ ಇಷ್ಟ ಅದೇನ್ ಇವತ್ತಿಂದ ಯಾರಿಗೆ ನಿಮ್ಗೆ ಅಂದ್ರೆ ನೋಡಿದ್ನಲ್ಲ ಕ್ರಶ್ ಆಗ್ಬಿಡ್ತಾನೆ ನಮ್ಮ ಅಮ್ಮನ ನೋಡಿ ಕ್ರಶ್ ಆಗೋಯ್ತಾ ಹಾ ಆಗ್ಬಾರ್ದಾ ಆಗ್ಲಾ ಇವಾಗ ಧೈರ್ಯ ಬರ್ತೈತೆ ನಿನ್ ಜೊತೆ ಮಾತಾಡೋದಕ್ಕೆ ಇವಳು ನಾಚ್ಕೊಂತವಳೆ ನಾನು ನಾಚ್ಕೊಂತ ಇಲ್ಲ ಗೈಸ್ ಏನ್ ಇಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತೀಯ ನಾನು ನಿಜ ಏನಂತ ಎಕ್ಸ್ಪೆಕ್ಟ್ ಮಾಡಿದೆ ಗೊತ್ತಾ ಗೈಸ್ ಏನಂತ ಎಕ್ಸ್ಪೆಕ್ಟ್ ಮಾಡಿದೆ ಗೊತ್ತಾ ಸ್ವಲ್ಪ ನಾರ್ಮಲ್ ಆಗಿ ಇರ್ತಾಳೆ ಹಾಗೆ ಹೀಗೆ ಅಂತ ಅನ್ಕೊಂಡಿದೆ ಬಟ್ ಇಷ್ಟೊಂದ್ ಚೆನ್ನಾಗಿ ಕಾಣ್ತೀಯ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಖುಷಿ ಅವಳಿಗೆ ಈ ತರ ಹೇಳ್ಬಿಟ್ರೆ ನಾನು ಫುಲ್ ಟಾಪಿಗೆ ಹೊರಟಾಗ್ತೀನಿ ಟಾಪಲ್ಲಿ ಇರೋ ಆಯ್ತು ನಮ್ ತರ
ಏನ್ ಬ್ಯಾಗ್ ಅಲ್ಲಿ ಏನು ಬರೀ ಮೇಕಪ್? ಬ್ಯಾಗ್ ಅಲ್ಲಿ ಏನಿದೆ ಗೊತ್ತಾ, ಒಂದ್ ಆಧಾರ್ ಕಾರ್ಡ್ ಐತೆ. ಹುಡುಗಿರು ಗೈಸ್ ಈಗ ರೀಸೆಂಟ್ ಆಗಿ ಏನ್ ಗೊತ್ತಾ, ಈ ಜನರೇಷನ್ ಅಲ್ಲಿ ಈಗ ಈ ಸರ್ಕಾರ ಬಂದ್ಮೇಲೆ ಹುಡುಗಿರ್ ಬ್ಯಾಗ್ ಅಲ್ಲಿ ಏನಿರುತ್ತೆ ಇಲ್ವೋ ಆಧಾರ್ ಕಾರ್ಡ್ ಮಾತ್ರ ಇದ್ದೇ ಇರುತ್ತೆ. ಆಮೇಲೆ ಒಂದ್ ಚಾರ್ಜರ್ ಐತೆ. ಓಕೆ. ಬಿಟ್ರೆ ಲಿಪ್ಸ್ಟಿಕ್, ಲೈನರು, ಒಂದ್ ಚಾರ್ಜರ್ ಅಷ್ಟೇ. ಏನೂ ಇಲ್ಲ ಇವಾಗ. ಇದೊಂದು ಮತ್ತೆ ಎಲ್ಲಿ ಅದು ಇನ್ನೊಂದು ಯಾವ್ದು? ಅದೇ ನಿಮ್ ಸ್ಮೈಲ್. ಸರಿ ಗೈಸ್, ಈ ತರ ಮ್ಯಾಚಿಂಗ್ ಡ್ರೆಸ್ ತಗೊಳಕ್ಕೆ ನಾನು ಪಾಪ ಅಂಗಡಿಯನ್ಗೆ ಸಿಕ್ಕಾಪಟ್ಟೆ ಕೆಲಸ ಕೊಟ್ಟೆ, ಬಟ್ ಸಿಗ್ಲಿಲ್ಲ ಡ್ರೆಸ್. ಬ್ಯಾಡ್ ಲಕ್. ಏನ್ ಗೊತ್ತಾ, ದೇವ್ರು ಬಿಡು ಮಗ್ನೆ ನಿಮ್ಮಿಬ್ರು ಆರ್ಟ್ ಮ್ಯಾಚ್ ಆಗೈತಲ್ಲ ಸಾಕು, ಬಟ್ಟೆ ಡ್ರೆಸ್ ಏನ್ ಮ್ಯಾಚ್ ಆಗದ್ ಬೇಡ ಅಂತ ದೇವ್ರು ಆಶೀರ್ವಾದ ಮಾಡೋದು. ಇದು ಇವ್ರ ಅಮ್ಮ ನೋಡ್ಬೇಕು. ಇದು ಫುಲ್ ಎಡಿಟ್ ಮಾಡಿರೋದು, ಒಂದು ಕ್ಲಿಪ್ ಕಟ್ ಮಾಡ್ದಿದ್ದಂಗೆ ಡೈಲಾಗ್ಸ್. ಇವ್ರಿಗಂತೂ ಹಬ್ಬ ಅಂದ್ರೆ ಹಬ್ಬ. ಇಲ್ಲ ನಮ್ಮ ಅಮ್ಮಂಗ್ ಗೊತ್ತು ನಾನು ಏನು ಅಂತ, ನಾನು ಎಂತ ಕಲಾಕಾರ ಅಂತ ನಮ್ಮ ಅಮ್ಮಂಗ್ ಗೊತ್ತು. ನಾನು ಮಿಸ್ ಇಲ್ಲದೆ ತೋರಿಸ್ತೀನಿ ಇದನ್ನ, ಈ ವ್ಲಾಗ್ ನಮ್ಮ ಅಮ್ಮಂಗೆ ತೋರಿಸ್ತೀನಿ ಗೈಸ್. ನಾನು ಮಿಸ್ ಇಲ್ಲದೆ ಫುಲ್ಲು ತೋರಿಸ್ತೀನಿ. ಆಕ್ಚುಲಿ ನಾನು ಹೇಳ್ಬಿಟ್ಟು ಬಂದಿದ್ದೀನಿ, ನೀನು ವ್ಲಾಗಲ್ಲಿ ನೋಡು, ನಾನು ಅಪ್ಲೋಡ್ ಮಾಡಿದ್ಮೇಲೆ ವ್ಲಾಗಲ್ಲಿ ನೋಡು. ಫುಲ್ಲು ನಮ್ಮ ಅಮ್ಮಂಗೆ ಹೇಳಿದ್ದೀನಿ ನೋಡಕ್ ಹೋಗ್ತೀನಿ ಅಂತ ಹೇಳ್ಬಿಟ್ಟೆ ಬಂದಿರೋದು. ಬಟ್ ನಮ್ಮ ಅಮ್ಮನಿಗೆ ಒಂದು 50% ಡೌಟ್ ಇತ್ತು, ಇದನ್ನ ತೋರಿಸಿದ್ಮೇಲೆ ಫುಲ್ಲು ಕ್ಲಿಯರ್ ಆಗ್ಬಿಡೋದು. ನಿನ್ ಕಣ್ಣ ಸ್ವಲ್ಪ ಝೂಮ್ ಆಗಿ ತೆಗಿಬೋದಾ? ಯಾಕೆ? ಸುಮ್ಮನೆ ಹಂಗೆ. ಚೆನ್ನಾಗಿದ್ಯಾ ಅಂತನಾ? ಚೆನ್ನಾಗಿದೆ ಗೈಸ್. ಇವ್ಳು ಕಣ್ಣು ನೋಡ್ರಿ ಹೆಂಗ್ ಕಾಣಿಸುತ್ತೆ. ಈ ಕಡೆ ನೋಡು, ಸ್ಲೋ ಮೋಷನ್ ಅಲ್ಲಿ ನೋಡ್ತೀಯಾ? ಓಕೆ, ಸ್ಲೋ ಮೋಷನ್ ಅಲ್ಲಿ ನೋಡು. ಓಕೆ. ನಿಮ್ ಅಂದ್ರೆ ನಿಮ್ಮೂರು ಅಂತಾನು ಹೇಳಕ್ಕಾಗಲ್ಲ, ಆಕ್ಚುಲಿ ನಮ್ಮೂರು ಅಂತಾನು ಹೇಳ್ಬೇಕು. ಗೈಸ್ ಇನ್ನೊಂದು ಏನಂತಂದ್ರೆ, ನಾನು ಅವಾಗಲೇ ಹೇಳಿದ್ನಲ್ಲ, ನಮ್ಮ ಗೌಡ್ರ ಹುಡುಗಿ ಮತ್ತೆ ನಮ್ಮ ಮಣ್ಣಿನ ಹುಡುಗಿ, ನಮ್ಮ ಮಂಡ್ಯ ಹುಡುಗಿ ಅಂತ. ಸೊ ಆಕ್ಚುಲಿ ನಮ್ ಕೇರ್ಪೇಟೆನೆ, ಬೇರೆ ಯಾರು ಅಲ್ಲ, ಯಾವ ಊರು ಅಲ್ಲ, ನಮ್ ಕೇರ್ಪೇಟೆನೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬರ್ತಾ ಇರೋದು ಸೀರಿಯಸ್ ಆಗಿ. ನಮ್ಮ ಮಮ್ಮಿ ಹೇಳ್ತು, ನಿಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ ಹಂಗೆ ಎಣ್ಣೆ ಇಸ್ಕೊಂಬ ಅಂತ. ಎಣ್ಣೆ? ಏನ್ ಎಣ್ಣೆ? ಅಡಿಗೆಗೆ ಹಾಕೊಂಡು ಇಲ್ಲ ಅಂತ ಹೇಳು. ಇಲ್ಲ ಅಂತ ಹೇಳಿ. ಹೆಂಗಿದೆ ನಮ್ ಕೇರ್ಪೇಟೆ? ಆಯ್ತು ನಮ್ಮೂರು. ನಿಮ್ಮೂರು ಹೆಂಗಿದೆ? ಇನ್ನ ನೋಡ್ಬೇಕಲ್ಲ, ಇನ್ನ ಬಂದು ಇಲ್ಲೇ ಕೂತಿದ್ದೀನಿ. 12 ಗಂಟೆ 11:45 ನಾನು ಮನೆ ಬಿಟ್ಟಿದ್ದು. 4 ಗಂಟೆಗೆ ಬಂದಿದ್ದೀನಿ. ಮತ್ತೆ ಇವಾಗ ನಾನು 6 ಗಂಟೆಗೆ ಮನೆ ಬಿಟ್ರೆ 10 ಗಂಟೆಗೆ ಮನೆ ಹೋಗ್ತೀನಿ. ನಿಂದು ತಾನೇ ತಪ್ಪು, ಬೆಳಗ್ಗೆ ಬೇಗ ಬರ್ಬೇಕು ತಾನೆ. ಕನ್ಫರ್ಮ್ ಇರ್ಲಿಲ್ವಲ್ಲ ಇನ್ನ ಬೆಳಗ್ಗೆ. ನಾನು ಹೇಳಿ ಅಂತ ಕಾಯ್ತಿದ್ದ, ವೇಟ್ ಮಾಡ್ತಿದ್ದ. ಎಲ್ಲದಕ್ಕೂ ನನ್ ಪರ್ಮಿಷನ್ ಐತಾವ ಅಂತ್ಯಾ? ಓಕೆ ತಗೋಯ್ತು. ಡವ್ ಮಾಡ್ತಿಲ್ಲ ಅಂದ್ರೆ ನನ್ ಕೇಳ್ಬಿಟ್ಟೆ ಇವಳು ಬಂದಿದ್ದು. ಇಲ್ಲ ನಾನು ಬೇಡ ಅಂದಿರೋ ಬರ್ತಿದ್ದ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಾನು ನೋಡೋದಕ್ಕೆ ತುಂಬಾ ಖುಷಿಯಾಗಿದ್ಲು ಇವಳು. ಯಾವ ತರ ಡವ್ ಮಾಡ್ತಾ ಇರೋದು ಗೈಸ್. ಈಗ ವಿಡಿಯೋ ಶೂಟ್ ಮಾಡೋಣ, ಟೈಮ್ ಮಾಡೋದು ಬೇಡ ಪಾಪ, ಇವಳು ಹೋಗ್ಬೇಕು. ವಿಡಿಯೋ ಶೂಟ್ ಮುಗಿಸಿ, ಆಕ್ಚುಲಿ ನನ್ನ ತಂಗಿ ಬರ್ತೀನಿ ಇಲ್ಲ, ಅವಳಿಗೆ ಏನೋ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದಾಳೆ, ಅವಳು ಬರೋದು ಲೇಟ್ ಆಗುತ್ತೆ. ವಿಡಿಯೋ ಶೂಟ್ ಮುಗಿಸ್ಕೊಂಡು ಯಾವ್ದು ವಿಡಿಯೋ ಮಾಡೋಣ ಗೈಸ್? ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರ್ತೀನಿ ನೋಡ್ರಿ. ಫಸ್ಟು ಯೂಟ್ಯೂಬಲ್ಲಿ ಹಾಕಿ ಆಮೇಲೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಯಾವ ವಿಡಿಯೋ ಅಂತ ಗೊತ್ತಾಗುತ್ತೆ. ಸರಿನಾ? ಯಾವ ವಿಡಿಯೋಸ್ ಮಾಡೋಣ? ಏನಂದ್ರೆ ಕನ್ನಡ ಕಪಲ್ಸ್ ರೀಲ್ಸ್ ಮಾಡೋಣ. ಎಲ್ಲ ಸಾಂಗು ಅದೇ ಇರೋದು ಆಲ್ಮೋಸ್ಟ್. ಇನ್ಯಾವ್ದು ಮಾಡೋಕ್ಕಾಗತ್ತೆ ಸಾಂಗ್ಸ್ ಅಲ್ಲಿ? ಹೌದಾ? ಸರಿ ಗೈಸ್, ಮಾಡೋಣ ಬನ್ನಿ. ನಮ್ಮ ಹುಡುಗನ್ ಕರಿತೀನಿ. ನಿಮ್ಗಿನ ನಾನೇ ಹೋಗ್ಬೋದು. ಸೇಮ್ ಹೈಟ್. ಸೇಮ್ ಐಟಾ? ಯಾಕೆ ಹೇಳ್ರಿ ಸೇಮ್ ಐಟು? ಯಾಕೆ ಹೇಳು? ಯಾಕೆ? ಜೀವನ ಸಮವಾಗಿ ಹೋಗ್ಬೇಕಲ್ಲ, ಅದಕ್ಕೆ. ಅಯ್ಯೋ, ನಾನು ಹೀಲ್ಸ್ ಹಾಕೊಂಡ್ರೆ ನಾನೇ ಒದ್ದಾಗ ಕಾಣಿಸ್ತೀನಿ. ಅದಕ್ಕೆ ಹೀಲ್ಸ್ ಹಾಕೊಂಬಾರ್ದು ಹುಡುಗಿರು. ಮಶ್ರೂಮ್ ಅನಿಸ್ತೈತಾ ನಂಗಿಲ್ಲ, ಬೇಬಿಕಾರ್ನ್ ಅನಿಸ್ತೈತೆ, ಏನು ಗೊತ್ತಾಗ್ತಾ ಇಲ್ಲ. ಅಣ್ಣ ತಿಂತಿದ್ಯಾ ಚೆನ್ನಾಗಿ? ಬೇಬಿಕಾರ್ನ್ ಅನ್ಸುತ್ತಿದ್ದೆ ಯಾಕೋ. ಮಶ್ರೂಮ್ ಇನ್ನ ಚೆನ್ನಾಗಿರುತ್ತೆ. ಗೈಸ್ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಕೆಫೆಗೆ ಬಂದೆ, ಕೆಫೆ ಕರ್ಕೊಂಡ್ಬಂದೆ. ಏನಕ್ಕೆ ಏನಂದ್ರೆ ಪಾಪ ಇವಳು ಆಕ್ಚುಲಿ ಬೆಳಗ್ಗೆ ಏನೋ ತಿಂದಿರಲಿಲ್ಲ, ನಾನು ನೋಡ್ಬೇಕಂತ ಅಲ್ಲಿಂದ ಬಂದಿದ್ಲಲ್ಲ. ಸೊ ಏನೋ ತಿಂದಿಲ್ಲ, ಅದಕ್ಕೋಸ್ಕರ ಏನೋ ತಿನ್ಸೋಣ ಅಂತ ಕರ್ಕೊಂಡ್ ಬಂದೆ. ನಾನೇನ್ ಫ್ಯಾನ್ ಅಲ್ಲ, ಇವ್ರಿಗೆ ನೋಡ್ಬೇಕು ಅಂತ ಬಂದಿದ್ದೀನಿ. ನಾನು ಈ ವ್ಲಾಗ್ ಫುಲ್ಲು, ನಾನು ವ್ಲಾಗ್ ಹಾಕಿರ್ತೀನಲ್ಲ ನೋಡ್ಕೊ, ನಾನು ಫುಲ್ಲು ಹೇಳಿದ್ದೀನಿ. ನಾನು ಇವಳು ನನ್ಗೆ ಏನಾಗಬೇಕು ಅಂತ ಹೇಳಿದ್ದೀನಿ, ಫ್ಯಾನ್ಗಿನ ಅಂತ ಆ ಥರ ಏನು ಹೇಳಿದ್ದಾರೆ. ಆ ಥರ ಬಿಲ್ಡಪ್ ತೊಗೊಂಡು ನನ್ನ ಫಾಲೋವರ್ಸಿಗೆ ಗೊತ್ತು, ನಾನು ಫಾಲೋ ಮಾಡ್ತಿರೋ ಗೊತ್ತು ನಾನು ಏನು ಅಂತ.
ನಾನು ಆ ಥರ ನನ್ನ ಫ್ಯಾನ್ ಅವನು, ನನ್ಗೆ ಎಷ್ಟೋ ಜನ ನೀನು ನಂಬಿಕೆ ಬಿಡ್ತೀಯೋ, ನಮ್ಮ ಅಮ್ಮನ ಮೇಲೆ ಬ್ರೋ ನೀನು ಫ್ಯಾನ್ ಅಂತ ಅಂದ ತಕ್ಷಣನೇ ಇಲ್ಲ ಹಂಗೆಲ್ಲ ಹೇಳ್ಬಿಡಿ ಫಾಲೋವರ್ ಅಂತ ಅಂತೀನಿ. ಏನೋ ಒಂಥರ ಗಿಲ್ಫುಲ್ ಆ ಥರ ಏನೋ ಒಂಥರ ಕ್ರಿಂಜ್ ಅನ್ಸುತ್ತೆ. ಏನ್ ಹೇಳಿದ್ದೀರಾ? ಏನು ಹೇಳಿದೀನಿ ಗೈಸ್, ಆ್ಯಕ್ಚುಲಿ ಏನೋ ಒಂದು ಹೇಳ್ಬೇಕು ಅಂದೆ ಅಲ್ವಾ ನಿನಗೆ. ಗೈಸ್ ಏನಂತ ಅಂದರೆ ಗೈಸ್ ಇಲ್ಲಿ ತನಕ ಬ್ಲಾಗ್ ನೋಡಿದ್ರಲ್ಲ, ಸೊ ನಾನು ಏನು ಹೇಳ್ಕೊಂಬಂದೆ ಅದು ಸುಳ್ಳು. ಆ್ಯಕ್ಚುಲಿ ಇವಳು ನನ್ನ ಫ್ರೆಂಡು, ಸರಿನಾ? ಆ್ಯಕ್ಚುಲಿ ಲವರ್ ಅಂತ ಹೇಳಿದ್ರಾ? ಸೊ ಗೈಸ್ ಆ್ಯಕ್ಚುಲಿ ಇವಳು ನನ್ನ ಫ್ರೆಂಡು, ಬೇರೆ ಯಾರೂ ಅಲ್ಲ. ಅಂದರೆ ಫಸ್ಟ್ ಟೈಮ್ ಮೀಟ್ ಆಗಿರೋದು, ಅದು ಸತ್ಯ. ಆದರೆ ಆ ಥರ ಏನಿಲ್ಲ, ಫ್ರೆಂಡ್. ಹೇಳ ನಾನು ಅವಾಗ ರೀಲ್ಸ್ ನೋಡ್ತಾ ಇದ್ದೆ. ಹಾಂ ನಂಗೆ ಇಷ್ಟ ಇಷ್ಟ ಆಯ್ತು. ಇಲ್ಲ ಸೀರಿಯಸ್ ಆಗಿ, ನಂಗೆ ಇವ್ರು ಇಷ್ಟ. ಅವ್ರ ಮಮ್ಮಿ ಅಂದ್ರೆ ನಂಗೆ ಸೀರಿಯಸ್ ಆಗಿ ಇಷ್ಟ. ಅವ್ರ ಮಮ್ಮಿ ಬೈಯೋದು ಫುಲ್ ನೋಡ್ತಾನೆ ಹೇಳ್ತೀನಿ ನಾನು ಸೀರಿಯಸ್ ಆಗಿ. ಒಂದ್ ಓಪನ್ ಮಾಡಿದೆ ಅಂತಂದ್ರೆ ಒಂದ್ ಫೀಡಲ್ ಬಂತು ಅಂತಂದ್ರೆ ಲೈಕ್ ಕೊಟ್ಬಿಟ್ಟು ಫುಲ್ ನೋಡ್ತೀನಿ. ಮತ್ತೆ ಅವ್ರ ಅಕೌಂಟ್ ಓಪನ್ ಮಾಡಿ ಮತ್ತೆ ಹೊಸದಾಗಿ ಬಂದೈತೆ ಫಾಲೋ ಮಾಡ್ತಾ ಇರ್ಲಿಲ್ಲ ಗೈಸ್. ಫೀಡಲ್ ಬಂದಾಗ ಓಪನ್ ಗೈಸ್ ಆಕ್ಚುಲಿ ಇವಳು ನನ್ನ ಮುಂಚೆನೆ ನಾನು ಇವಳನ್ನ ಫಾಲೋ ಮಾಡ್ತಿದ್ದಂತೆ ಗೈಸ್. ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಪಿಯಲ್ಲಿ ಇದ್ದಾಗ ಇವ್ರು ನಂಗೆ ಫಾಲೋ ರಿಕ್ವೆಸ್ಟ್ ಕಳ್ಸಿದ್ರು. ನಾನು ಅವಾಗ ಪ್ರೈವೇಟ್ ಅಲ್ಲಿ ಇಟ್ಕೊಂಡಿದ್ದೆ ಅಕೌಂಟ್. ನಮ್ಗೆ ತುಂಬಾ ಜನ ಹುಡುಗರು ಮೆಸೇಜ್ ಮಾಡ್ತಿರ್ತಾರೆ, ನಾವೆಲ್ಲ ಎಲ್ಲಿ ನೆನಪಲ್ಲಿ ಇರ್ತಾರೆ. ಇವರೇ ಫಾಲೋ ರಿಕ್ವೆಸ್ಟ್ ಕಳ್ಸಿದ್ದು, ನಾನ್ ಫಾಲೋ ಬ್ಯಾಕ್ ಕೊಟ್ಟಿದ್ದೆ. ಆಮೇಲೆ ನಾನು ಸ್ವಲ್ಪ ದಿವಸ ಆದ್ಮೇಲೆ ನೋಡಿದ್ರೆ ಅನ್ಫಾಲೋ ಮಾಡ್ಬಿಟ್ಟು ಅವ್ರು ರಿಮೂವ್ ಮಾಡಿಲ್ಲ. ನಾನ್ ಮಾತ್ರ ಫಾಲೋ ಮಾಡೋ ತರ ಕಾಣಿಸ್ತಾ ಇದ್ದೆ. ನಾನು ಅದಕ್ಕೆ ರಿಮೂವ್ ಮಾಡ್ಬಿಟ್ಟೆ. ಆಮೇಲೆ ಮತ್ತೆ ರೀಸೆಂಟ್ ಆಗಿ ಗೈಸ್ ಹೇಳದ್ನಲ್ಲ, ತಿನ್ನು ಆಯ್ತು. ನೀವು ಮಾತಾಡಿ, ನಾನು ತಿನ್ಕೊಂಡೆ ಮಾತಾಡಿ. ಗೈಸ್ ಸೊ ಇಲ್ಲಿ ತನಕ ನಾನು ಏನು ಹೇಳಿದ್ದೆ, ಆ್ಯಕ್ಚುಲಿ ಇವಳು ನನ್ನ ಫ್ರೆಂಡು. ಸೊ ನಾನು ಜಸ್ಟ್ ಒಂದು ಫ್ರ್ಯಾಂಕ್ ಮಾಡಿದಷ್ಟೇ ನಿಮ್ಮೆಲ್ಲರಿಗೂ. ಗರ್ಲ್ ಫ್ರೆಂಡ್ನ ರಿವೀಲ್ ಮಾಡ್ತೀನಿ ಹಾಗೆ ಅಂತ. ಸೊ ಅದೆಲ್ಲ ಸುಳ್ಳು, ನಮ್ಮ ಅಮ್ಮಂಗೆ ಹೇಳಿದ್ದು ಸುಳ್ಳು, ಸೊ ನಿಮ್ಗೆ ಹೇಳಿದ್ದು ಸುಳ್ಳೆ. ಸೊ ಇಲ್ಲಿ ತನಕ ಲಾಸ್ಟ್ ತನಕ ನೋಡ್ತಿದ್ದೀರಾ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಇವಳು ನನಗೆ ಏನಾಗಬೇಕು ಅಂತ. ಫ್ರೆಂಡು, ಸೊ ಬಾಂಡಿಂಗ್ ಚೆನ್ನಾಗಿದೆ. ಫ್ರಾಂಕ್ ನ ಮಮ್ಮಿಗೆ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ ಫಸ್ಟ್. ಹೌದು, ನೆಕ್ಸ್ಟ್ ಇಲ್ಲ ಇದು ನಮ್ಮ ಅಮ್ಮ ಏನು ಯೂಟ್ಯೂಬ್ ಬ್ಲಾಗ್ ನೋಡಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಅಮ್ಮನಿಗೆ ಮಾಡ್ತೀನಿ. ಇವ್ರ ಅಮ್ಮಂಗ್ ಮಾಡೋಣ ಅನ್ಕೊಂಡ್ವಿ, ಬಟ್ ನಮ್ಗೆ ಟೈಮ್ ಇರ್ಲಿಲ್ಲ. ನಾನು ಲೇಟ್ ಆಗಿ ಬಂದೆ, ಮತ್ತೆ ಅವ್ರ ಮನೆಗೆ ಹೋಗಿ ಬರೋದೆಲ್ಲ ಲೇಟ್ ಆಗುತ್ತೆ, ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಇದು ಮಾಡಿದ್ಲು. ಸೊ ಗೈಸ್ ಇಲ್ಲಿ ತನಕ ನನ್ನ ವ್ಲಾಗ್ನ ನೋಡಿದ್ದೀರಾ ಅಂತಂದ್ರೆ, ಸೊ ಕೊನೆಗೆ ಗೊತ್ತಾಯ್ತಲ್ಲ ಏನು ಅಂತ. ಸೊ ಗಿಫ್ಟು ಕೊಟ್ಟಿನಿ ಅಂದ್ರೆ ಬಿಲ್ಡಪ್ ಅಂತೆಲ್ಲ ಗೈಸ್ ಕೊಟ್ಟೆ. ಏನೋ ಒಂಥರ ಇಷ್ಟ ಆಯ್ತು ಒಟ್ಟಿನಲ್ಲಿ. ಇಷ್ಟ ಆಯ್ತಾ? ಓಕೆ, ಇಷ್ಟ ಆಗ್ಲಿ ಅಂತಾನೆ ಕೊಟ್ಟಿದ್ದು, ಇಷ್ಟ ಆಗ್ಬಾರ್ದು ಅಂತ ಏನು ಕೊಟ್ಟಿಲ್ಲ. ಬಟ್ ಆದ್ರೆ ಏನು ಗೊತ್ತಾ ಗೈಸ್, ಇವಳನ್ನ ನೋಡ್ತಿದ್ರೆ ಏನೋ ಒಂಥರ ಕ್ಯೂಟಾಗಿ ಕಾಣಿಸ್ತಾಳೆ. ಕ್ಯೂಟ್ ಆಗೇ ಕಾಣಿಸೋದಲ್ಲ ಗೈಸ್. ಬಟ್ ನನ್ನಷ್ಟಿಲ್ಲ, ಬಟ್ ಆದ್ರೆ ಏನೋ ಒಂಥರ ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಾರೆ. ಹುಡುಗಿರು ಮೇಕಪ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾರೆ, ನಾವು ಗೊತ್ತಲ್ಲ, ಖಡಕ್ ಆಗೇ ಕಾಣಿಸೋದು. ಹೆಂಗಿದ್ರು ಖಡಕ್ ಆಗಿ ಕಾಣಿಸ್ತೀವಿ. ನಾನೇನು ಮೇಕಪ್ ಹಾಕೊಂಡಿಲ್ಲ. ಲಿಪ್ಸ್ಟಿಕ್ ಹಾಕಿಲ್ವಾ? ಲಿಪ್ಸ್ಟಿಕ್ ಅದೇ ರೆಗ್ಯುಲರ್ ಗರ್ಲ್ಸ್ಗೆ. ಅದು ಮೇಕಪ್ ಐತಾನೆ, ಅದು ಮೇಕಪ್ ಐತಾನೆ. ಹಾ, ನೀವ್ ಯಾಕೆ ಓಲೆ ಹಾಕೊಂಡಿದ್ದೀರಾ? ಹುಡುಗಿರ್ ಹಾಕೊಳ್ಳೋದು ಇದು ಆ ಕಾಲದಿಂದ ವಾಲೆ ಹಾಕೊಂಡಿರೋದು. ಮತ್ತೆ ಹುಡುಗಿರ್ ಹಾಕೊಳ್ಳೋದು ಹುಡುಗರು ಹಾಕೊಂಡಿದ್ದೀರಾ, ಅಷ್ಟೊಂದು ಮುಗೀತು. ಕಣ್ಣಿಗೇನೋ ಕಪ್ಪು ಕಾಜಲ್ಲು ಲಿಪ್ಸ್ಟಿಕ್ ಬಿಟ್ರೆ ನನ್ನ ಮಕ್ಕಳು ಏನು ಇಲ್ಲ. ಒಂದ್ ಸ್ವಲ್ಪ ಇಲ್ಲಿ ಗೈಸ್ ಡವ್ ಮಾಡ್ತಾಳೆ, ಹೆವಿ ಡವ್ ಮಾಡ್ತಾಳೆ, ಹಾಕೊಂತಾಳೆ, ಮೇಕಪ್ ಮಾಡ್ಕೊಂತಾಳೆ. ನಾವೇನು ಹಾಕಿರ್ತೀನಿ ಪ್ರಾಡಕ್ಟ್ಸ್ ಇಲ್ಲ ಗೈಸ್. ಇನ್ವೆಸ್ಟ್ ಮಾಡಲ್ಲ ನಾನು. ಇನ್ವೆಸ್ಟ್ ಮಾಡೋದು ಹೆಂಗೆ ಅಂದ್ರೆ ಬರೀ ತಿನ್ನೋದಕ್ಕೆ. ಒಂದ್ 100 ರೂಪಾಯಿ ಇದ್ರು ತಿನ್ನಕ್ ಕೊಡೋಗ್ತೀನಿ, 10 ರೂಪಾಯಿ ಇದ್ರು ತಿನ್ನಕ್ ಕೊಡೋಗ್ತೀನಿ, 20 ರೂಪಾಯಿ ಇದ್ರು ಗೋಲ್ಗಪ್ಪ ಬರುತ್ತೆ ಅಂತ ಹೊಡೋಗ್ತೀನಿ. ನಾವ್ ಎಣ್ಣೆ ಹೊಡೆಯಕ್ ಖರ್ಚು ಮಾಡ್ತೀವಿ ಅದನ್ನ. ಸ್ನೇಹನ ಬಸ್ ಹತ್ತಿಸ್ಬಿಟ್ಟು ಕಳ್ಸೋಣ ಅಂತ ಬಂದೆ. ಓಕೆ ಅದು ಬೇಗ ಹೋಗ್ಬಿಡ್ತೀವಿ. ಇಷ್ಟು ಬೇಗ ಬಸ್ ಬಂತು? ಬೇಗ ಹೋಗಲ್ಲ ಇನ್ನ. ಇಲ್ಲ ಬಾ, ಆರಾಮಾಗಿ ಗೈಸ್ ಇವಳನ್ನ ಬಸ್ ಹತ್ತಿಸ್ಬಿಟ್ಟು ಇಲ್ಲಿಂದ ಡೈರೆಕ್ಟು ಚಂದ್ರಪಟ್ಟಣ ಹೋಗಿ, ಚಂದ್ರಪಟ್ಟಣದಿಂದ ಡೈರೆಕ್ಟು ಕುಣಿಗಲ್ ಹೋಗಿ, ಅಲ್ಲಿಂದ ನೆಲಮಂಗ್ಳೂರು ಹೋಗ್ತೀಯಾ? ಕುಣಿಗಲಿಂದ ಡೈರೆಕ್ಟ್ ಆಗಿ ಕುಣಿಗಲ್ ಬೈಪಾಸ್ ಹೋಗುತ್ತೆ ಗೈಸ್. ಅಲ್ಲಿಂದ ಎಕ್ಸ್ಟ್ರಾ ಬೇರೆ ಯಾವ ಬಸ್ಸಿಗೆ ಹೋಗೋದು? ಹೌದಾ? ಸರಿ, ಈಗ ಒಂದು ಲಾಸ್ಟ್ ಒಂದು ಮಾತು ಹೇಳು. ನಾನು ನೋಡ್ದಲ್ಲ, ನನ್ನ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡ್ದಲ್ಲ, ಏನ್ ಅನ್ನಿಸ್ತು ಫೀಲ್? ಏನ್ ಅನ್ಸ್ತು? ಫಾರ್ ದ ಫಸ್ಟ್ ಟೈಮ್ ಈ ತರ ವ್ಲಾಗ್ಸ್ ಮಾಡೋರ್ನ, ರೀಲ್ಸ್ ಮಾಡೋರ್ನ ಮೀಟ್ ಮಾಡಿರೋದು. ಈ ತರ ನಾನು ಅವ್ರ ಜೊತೆ ವ್ಲಾಗ್ಸ್ ಮಾಡಿ ರೀಲ್ಸ್ ಮಾಡಿರೋದು. ಸೊ ಏನೋ ಗೊತ್ತಿಲ್ಲ, ಒಂಥರ ಡಿಫ್ರೆಂಟ್ ಫೀಲ್. ಹೆವಿ ಗಾಂಚಲಿಯಿಂದ ಮಾತಾಡ್ತಾಳೆ ಗೈಸ್. ಗೈಸ್ ಇವಳು ಏನ್ ಗೊತ್ತಾ, ಕ್ಯಾಮ್ರಾ ಮುಂದೆ
ಯೂಟ್ಯೂಬ್ ಅಂದರೆ ಫಸ್ಟ್ ಟೈಮ್ ವೀಡಿಯೋಸ್ ಮಾಡೋಣ ನೋಡಿದೆ ಹಾಗೆ ಹೀಗೆ ಅಂತಾಳೆ. ಬಟ್ ಖುಷಿ ಐತೆ ಅವಳಿಗೆ, ಬಟ್ ಡೌ ಮಾಡ್ತಿರೋದು. ಖುಷಿ ಇಲ್ಲ ನಾನು ನೋಡೋದಕ್ಕೆ. ಖುಷಿ ಅಂದ್ರೆ ಲೈಕ್ ಈ ತರ ರೀಲ್ಸ್ ಅಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ಬರೋರ್ನ ಮೀಟ್ ಮಾಡಿದೀನಿ ಅನ್ನೋದು ಒಂದು ಪ್ರೌಡ್ ಫೀಲ್. ಅಂದ್ರೆ ನನ್ನ ಮೇಲೆ ನಾನು ಮೀಟ್ ಆಗಿದ್ದೀನಲ್ಲ, ಪ್ರೌಡ್ ಫೀಲ್ ಬಂತಾ? ಓಕೆ, ಪ್ರೌಡ್ ಫೀಲಾ ಮೀಟ್ ಮಾಡಿದೀನಿ ಅಂತ. ಮತ್ತೆ ಇವಳೇನು ಹೇಳ್ತಾಳೆ ಹೇಳು? ಯಾರು ಕಳಿಸ್ತಿದ್ಯೋ ಮಚ್ಚ? ಕಳ್ಸಿ ಹೋಗ್ಬಿಡಕಣ ಯಾರಿಗೂ. ಅಷ್ಟೇನಾ? ಇನ್ನೇನಿಲ್ವಾ? ಏನು ಇಲ್ಲ guys. ಓಕೆ ಗೈಸ್, ಇವಾಗ ಮನೆಗೆ ಹೋಗ್ಬೇಕು. ಇದೇ ಖುಷಿಗೆ ಆಗ್ಲೇ ಒಂದ್ಸಲ 8:30 ಆಯ್ತು. ಶೇಕ್ ಹ್ಯಾಂಡ್ ಮಾಡ್ಬಿಡು. ಬೆಳಗ್ಗೆ ಎದ್ರೆ ಕಾಲೇಜ್ಗೆ ಹೋಗ್ಬೇಕು ನಾನು. ಬೆಳಗ್ಗೆ ಎದ್ದ ತಕ್ಷಣನೇ ಕಾಲೇಜ್ಗೆ ಹೋಗ್ಬೇಕು. ಸರಿ, ಇದೇ ಖುಷಿಗೆ ಒಂದು ಶೇಕ್ ಹ್ಯಾಂಡ್ ಮಾಡ್ಬಿಡು. ಹಿಂಗೆ ಇರಲಾ ಬಾಂಡಿಂಗು? ಫ್ರೆಂಡ್ಶಿಪ್ ಮಾರ್ನಿಂಗ್ ಹಿಂಗೆ ಇರುತ್ತೆ ಫ್ರೆಂಡ್ಶಿಪ್. ಓಕೆ, ನೆಕ್ಸ್ಟ್ ವಿಡಿಯೋ ಯಾವಾಗ? ನೆಕ್ಸ್ಟ್ ವಿಡಿಯೋ ಇನ್ನ ನೆಕ್ಸ್ಟ್ ತಿಂಗಳು. ನಂಗೆ ತಿಂಗಳ ಸಿಗದೆ ಹಾಂ, ಟೈಮು ಒಂದ್ 2 ದಿವಸ ಕರೆಕ್ಟ್ ಆಗಿ. ಇಷ್ಟೊಂದು ಮುಂದೆ ಇಲ್ಲ ಕಾಣಿಸಿಲ್ಲ. ವೈಡ್ ಆಂಗಲ್ ಹೇಳು. ಹಾಂ, ಇನ್ ಬಿಟ್ರೆ ಈ ತಿಂಗಳು ಮುಗೀತು. ಈ ತಿಂಗಳಲ್ಲಿ ಮತ್ತೆ ನಾನು ಇನ್ನೊಂದ್ಸತಿ ಬರೋಕ್ಕಾಗಲ್ಲ. ಬಂದ್ರೆ ಇವರೇ ಬರ್ಬೇಕು. ಇವ್ರು ಬಂದ್ರೆ ನಾನು ವೇಟ್ ಮಾಡಕ್ ಟೈಮ್ ಇರಲ್ಲ ಗೈಸ್. ನನ್ನ ಕೆಲಸ, ನನ್ನ ಕಾಲೇಜ್ ಇದೆ, ಹೋಗ್ತೈತೆ. ಬಿಟ್ರೆ ನೆಕ್ಸ್ಟ್ ಬಂತಾ? ಹಾಂ, ಈ ಕಡೆ ನೋಡು, ಬಂದ್ಬಿಡ್ತಲ್ಲ ಬಸ್ಸು. ಹೋಗು, ಬಾ. ಹೋಗುತ್ತೆ ಚಂದ್ರಪಟ್ಟಣ. ಬರ ಚಂದ್ರಪಟ್ಟಣ ಹೋಗುತ್ತೆ. ಚಂದ್ರಪಟ್ಟಣ ಹೋಗುತ್ತೆ. ಹೋಗ್ಬಿಡ್ತೀಯಾ? ಬೆಟ್ಟ ಹೋಗ್ಬಿಡ್ತೀಯಾ? ಇನ್ನ ನನ್ನ ಜೀವನದಲ್ಲಿ ಏನೇನೋ ಮಾಡ್ಬೇಕು ಅನ್ಕೊಂಡಿದೀನಿ ನಾನು. ಅಲ್ಲ, ನನ್ನನ್ನು ಬಿಟ್ಟು ಹೋಗ್ತೀಯ ಅಂತ ಹೇಳಿದ್ದು. ಎಲ್ಲ ನೋಡ್ತಿದಾರ. ಖುಷಿಯಿಂದ ವೆಲ್ಕಮ್ ಮಾಡ್ಕೊಂಡೆ, ಬಟ್ ಬೇಜಾರಿಂದ ಕಳಿಸ್ತಾ ಇದೀನಿ. ಇಲ್ಲ guys, ನಿಂತ್ಕೊಂಡು ಹೋಗಿ ನನಗೋಸ್ಕರ ಖುಷಿಯಿಂದ. ರೀಲ್ಸ್ ಹಾಕೊಂಡು. ಓಕೆ, ಗಿಫ್ಟ್ ಹುಷಾರು. ಮನೆಗೆ ಹೋಗಿ ಓಪನ್ ಮಾಡು. ಬ್ಯಾಗ್ ಇಲ್ಲ? ಓಕೆ, ಹುಷಾರಾಗಿ ಕ್ಯಾರಿ ಮಾಡು. ಹೋಗು, ಹತ್ತು ಹೋಗು. ಸೊ ಬಾಯ್. ಇನ್ನ ಬಸ್ ಯಾವಾಗ ಬರ್ತದೆ? ಕೆನ್ನೆ ಹಿಡ್ಕೊಬೇಕು ಅನ್ನಿಸ್ತೈತೆ, ಬಟ್ ಬಸ್ ಬರ್ತದಾ? ಇಲ್ಲ ಹೋಗೆ ಲೇಟ್ ಆಗೈತೆ. ಕಳ್ಸಕ್ಕೆ ನನಗೆ ಮನ್ಸಿಲ್ಲ, ಬಟ್ ಏನೋ ಒಂಥರ ಬೇಜಾರು ಗೈಸ್. ಅಂದ್ರೆ ಕಳ್ಸಕ್ಕೆ ಮನ್ಸಿಲ್ಲ ಅಂತಂದ್ರೆ ಮಗನೇ ನಮ್ಮ ಚಿನ್ನೋರ್ ಮನೇಲಿ ಮಲಗಿಸ್ಬೋದಿತ್ತು, ನನ್ನ ತಂಗಿಯವ್ರ ಮನೇಲಿ. ನಾಳೆನೂ ಇರ್ಬೋದಿತ್ತು ಪಾಪ, ಒಂದು ವಿಡಿಯೋಸ್ ಮಾಡ್ಬೋದಿತ್ತು. ಹೋಗ್ತಿದ್ದಾಳೆ ಅಂದ್ರೆ ಏನೋ ಒಂಥರ ಬೇಜಾರು. ನೋಡ್ರಿ, ತಿರುಗಿ ನೋಡ್ತಾಳೆ ನೋಡ್ರಿ. ಈಗ ತಿರುಗಿ ನೋಡ್ತಾಳೆ. ನೋಡ್ರಿ ತಿರುಗಿ ನೋಡಿದ್ಲು. ಸೀರಿಯಸ್ಲಿ ಸಿಕ್ಕಾಬಟ್ಟೆ ಬೇಜಾರಾಯ್ತು. ಏನೋ ಒಂಥರ ಖುಷಿಯಿಂದ ವೆಲ್ಕಮ್ ಮಾಡ್ಕೊಂಡೆ, ಖುಷಿಯಿಂದ ಮಾತಾಡಿಸ್ದೆ, ಟೈಮ್ ಸ್ಪೆಂಡ್ ಮಾಡಿದ್ಲು. ಬಟ್ ಇವಾಗ ಹೋಗ್ತಾಳೆ ಅಂದ್ರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಸೊ ಟಿಲ್ ದೆನ್ ಟೇಕ್ ಕೇರ್, ಬೈ. ಅಜಯ್ ಸೈನಿಂಗ್ ಆಫ್. ನೆಕ್ಸ್ಟ್ ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಬಿಡ್ತೀನಿ, ನೋಡ್ರಿ. ಬೈ.